ರಾಯಚೂರಿನ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ಗೆ ಈಗ ಸಂಕಷ್ಟ ಎದುರಾಗಿದೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಈಗ ಬಿಜೆಪಿ ಅಭ್ಯರ್ಥಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ಅಭ್ಯರ್ಥಿ ಮೇಲೆ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ರದ್ದಿಗೆ ಈಗ ವಾಲ್ಮೀಕಿ ಸಮಾಜದ ಮುಖಂಡರು ದೂರನ್ನ ಕೊಟ್ಟಿದ್ದಾರೆ. ರಾಜ ಅಮರೇಶ್ವರ್ ಎಸ್ಟಿ ಸಮುದಾಯಕ್ಕೆ ಸೇರಿದವರಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ರಾಜ ಅಮರೇಶ್ವರ್ ನಾಯಕ್ ಎಸ್ಟಿ ಸಮುದಾಯಕ್ಕೆ ಸೇರಿದವರು ಅಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮಾಜದ ಮುಖಂಡರು. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅಂತ ಮುಖಂಡರು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ ಲಿಂಗಸಗೂರು ತಹಶೀಲ್ದಾರ್ಗೆ ಈಗ ವಾಲ್ಮೀಕಿ ಸಮಾಜದ ಮುಖಂಡರೆಲ್ಲರೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದರು ಹಾಗೂ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಎಸ್ಟಿ ಸಮುದಾಯಕ್ಕೆ ಸೇರಿದವರಲ್ಲ ಅಂತ ದೂರು ಕೊಟ್ಟಿದ್ದಾರೆ. ಶಾಲಾ ದಾಖಲಾತಿಯಲ್ಲಿ ಅವರು ಹಿಂದೂ ಕ್ಷತ್ರಿಯ ಜಾತಿ ಅಂತ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಇದೆ. ರಾಜ್ಯಕ್ಕಿಂತ ಪ್ರಭಾವದಿಂದ ಸುಳ್ಳು ದಾಖಲೆ ಸೃಷ್ಟಿಸಿ ಈ ರೀತಿ ಮಾಡಿದ್ದಾರೆ ಅಂತ ಮುಖಂಡರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತಿಳಿಪಡಿಸುವುದೇನೆಂದರೆ, ಇವತ್ತು ಬೇರೆ ಜಾತಿ ಜನಾಂಗದವರು ಈ ನಾಯಕ ಸರ್ಟಿಫಿಕೇಟ್ನ ತಗೊಂಡು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥ ಸಿಚುವೇಶನ್ ಕ್ರಿಯೇಟ್ ಆದಾಗ ನಾವು ಶ್ರೀ ರಾಜ ಅಮರೇಶ್ವರ್ ನಾಯಕ್ ಅವರ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದಾಗ ಕಂಡು ಬಂದಿದ್ದು ಅವರು ಎಸ್ಟಿ ಜನಾಂಗ ಸೇರಿಲ್ಲ ಅಂತಂತೇಳಿ ಈ ರೀತಿ ಪತ್ರಿಕೆಗೆ ಹೇಳಿಕೆ ಮುಖಾಂತರ ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ರಾಜ ರಾಯಪ್ಪ ನಾಯ್ಕ ಅವರು ಈ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನು ಮಾಡ್ತಾರೆ. ನಾವು ಎಸ್ಟಿ ಜನಾಂಗ ಸೇರಿರ್ತಕ್ಕಂಥ ಪರ್ಯಾಯ ಪದಗಳಾದಂಥ ಕ್ಷತ್ರಿಯ ಇನ್ನಿತರ ಪದಗಳು ನಾವೆಲ್ಲ ಎಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ನಾವು ಹಿಂಗೆ ಮನೆತನದಲ್ಲಿ ರಾಜರು ನಾವು ಹಿಂಗೆ ಈ ರೀತಿ ಎಲ್ಲ ವಾದ ಮಂಡನೆ ಮಾಡ್ತಾರೆ. ಅದಕ್ಕೆ ವಾದದ ಪಾರ್ಟಿ ಸವಾಲು ಬೇರೆಯವರು ಕೂಡ ವಾದ ಮಂಡನೆ ಮಾಡಿದಾಗ ಅವರ ಅರ್ಜಿಯನ್ನು ತಿರಸ್ಕರಗೊಂಡಿದ್ದಾರೆ ಜಿಲ್ಲಾ ನ್ಯಾಯಾಲಯದಲ್ಲಿ. 11ರಲ್ಲಿ ಹಾಕಿದ್ರು 15ರಲ್ಲಿ ಡಿಸ್ಪ್ಯೂಟ್ ಆಗಿದೆ. ನಾವೀಗ ಅವ್ರಿಗೆ ಸ್ಪರ್ಧೆಯಿಂದ ಇನ್ನು ಸರಿಬೇಕು, ಅದು ಸ್ಪರ್ಧೆಯಿಂದ ಇದು ಮಾಡಬೇಕು ಅವ್ರನ್ನ. ರಾಜ ಅಮರೇಶ್ವರ ನಾಯಕರವರ ಜಾತಿ ಪ್ರಮಾಣ ಪತ್ರದ ಗೊಂದಲದಿಂದ ಕೂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರು ಮೂಲ ದಾಖಲಾತಿಗಳು ನಮ್ಮ ಹಿರಿಯರು ಮತ್ತು ಸಮಾಜದ ಚಿಂತಕರು ನೋಡಿದಾಗ ಜೊತೆಗೆ ಏನಾಗ್ತದೆ ಅಂದರೆ ಸಮಾಜದಲ್ಲಿ ಭಾಳ ಗೊಂದಲ ಉಂಟಾಗಿದೆ. ಅವ್ರು ಟಿಕೆಟ್ ಕೊಟ್ಟಾಗಲಿದ್ದ, ಬಟ್ ಅದು ಅವರು ಓದಿರೋದು ಚಿತ್ರದುರ್ಗದಲ್ಲಿ, ಬಟ್ ಓದಿದ ಮೇಲೆ ಅವರು ಜಾತಿ ಕಲಾಂ ಅಂತಿರ್ತದೆ ಓದಿದ ಮೇಲೆ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಓದಿದ್ದ ಒಂದು ಶಾಲೆಯಲ್ಲಿ 7ನೇ ತರಗತಿಯಿಂದ 10ನೇ ತರಗತಿ ಓದತಕ್ಕಂಥ ದಾಖಲಾತಿಯಲ್ಲಿ ಅವರು ಕ್ಷತ್ರಿಯ ಅಂತ ಅದ. ಕ್ಷತ್ರಿಯ ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಕ್ಷತ್ರಿಯ ಅಂತ ಬರೋದಿಲ್ಲ. ವಾಲ್ಮೀಕಿಯ ನಾಯಕ, ಬೇಡರು ಇವು ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜಾತಿಗಳು, ಪರ್ಯಾಯ ಪದಗಳು ಇವೆಲ್ಲ. ಹಂಗಾಗಿ ಸಮುದಾಯದಲ್ಲಿ ಇವು ಕ್ಷತ್ರಿಯ ಆಗಿರ್ಬೋದು, ಕ್ಷತ್ರಿಯ, ವಾಲ್ಮೀಕಿ ಇಂಥವು ನಮ್ಮ ಸಮುದಾಯದಲ್ಲಿ ಬರ್ದಂಗಿಲ್ಲ. ಈ ಪದಗಳು ನಮ್ಮಲ್ಲಿ ಬಳಸೋದೇ ಇಲ್ಲ, ನಮ್ಮ ಸಮುದಾಯಕ್ಕೆ ಅನ್ವಯಿಸಂಗಿಲ್ಲ. ಅದಕ್ಕೋಸ್ಕರ ಒಂದು ಕಾನೂನಾತ್ಮಕವಾಗಿ ನಾವು ಇದು ದಾಖಲಾತಿ ತೆಗೆದುಕೊಂಡಾಗ ಇದು ನಮ್ಮ ಅಮರೇಶ್ ನಾಯಕ್ ಅವರ ದಾಖಲಾತಿಗಳು ಇವು ನಮ್ಮ ಸಮುದಾಯಕ್ಕೆ ಸೇರಿದವು ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಕೋರ್ಟ್ ಮೊರೆ ಹೋಗಿರ್ತೇವೆ. ಅದ್ರ ಜೊತೆಗೆ ಇವತ್ತು ನಿಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸೋದೇನೆಂದರೆ ಇದನ್ನು ಪುರಸ್ಕರಿಸಬಾರ್ದು. ಯಾಕಂದರೆ ಜಿಲ್ಲಾ ನ್ಯಾಯಾಲಯವನ್ನು ತಿರಸ್ಕರಿಸಲಾಗಿದೆ ಅವರ ಜಾತಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅನಿಲ್, ಗುಡ್ ಮಾರ್ನಿಂಗ್. ಇದ್ದಕ್ಕಿದ್ದಂತೆ ಈಗ ರಾಯಚೂರು ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಂಕಷ್ಟ ಎದುರಾಗಿದೆ. ಅವರು ಎಸ್ಟಿ ಸಮುದಾಯಕ್ಕೆ ಸೇರಿದವರೇ ಅಲ್ಲ ಅಂತ ಈಗ ವಾಲ್ಮೀಕಿ ಸಮಾಜದ ಮುಖಂಡರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ದೂರನ್ನು ಕೂಡ ದಾಖಲಿಸಿದ್ದಾರೆ. ಇದರ ಅಸಲಿಯತ್ ಏನು ಅಂತ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ನಿಜವಾಗ್ಲೂ ಮಧು, ಏನು ರಾಯಚೂರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾದಂತಹ ಹಾಲಿ ಸಂಸದರಾದಂತಹ ರಾಜಾ ಅಮರೇಶ್ ನಾಯಕ್ ಅವರು ಟಿಕೆಟ್ ಘೋಷಣೆ ಆದಂತಹ ಹಿನ್ನೆಲೆಯಲ್ಲಿ ಅಂದಿನಿಂದ ಕೂಡ ಇಂದಿನವರೆಗೂ ಕೂಡ ಕೆಲವು ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವತ್ತಿನ ದಿನ ಬಿಜೆಪಿ ಮಾಜಿ ಸಂಸದರಾದಂತಹ BV ನಾಯಕ್ ಅವರಿಗೆ ಟಿಕೆಟ್ ನೀಡಬೇಕಂತೇಳಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಆದ್ರೆ ಇವತ್ತು ಮತ್ತೆ ಏನು ವಾಲ್ಮೀಕಿ ಸಮುದಾಯದಿಂದ ಕೂಡ ಇವತ್ತು ಅಲ್ಲೇ ಲಿಂಗಸ್ಗೂರಿನ ತಹಸೀಲ್ದಾರ್ ಕಚೇರಿ ಮತ್ತು ಸಹಾಯಕ ಆಯುಕ್ತರ ಕಚೇರಿಗೂ ಕೂಡ ನರಸಿಂಹ
ನಾಯಕ್ ಎಂಬುವರು ಒಂದು ದೂರು ಕೂಡ ನೀಡಿರುವಂತದ್ದು. ಯಾಕಂತಂದ್ರೆ ಇವು ರಾಜಾ ಅಮರೇಶ್ ನಾಯಕರು ಹಾಲಿ ಸಂಸದರು ಮತ್ತೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದವರಲ್ಲ, ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು. ಏನು ಪ್ರಾಥಮಿಕ ಶಾಲಾ ಸಂದರ್ಭದಲ್ಲಿ ಅವರು ಕ್ಷತ್ರಿಯ ಜಾತಿಗೆ ಸೇರಿದವರು ಅಂತ ಪ್ರಮಾಣ ಪತ್ರ ಇರುವಂತದ್ದು. ನಂತರ ಮತ್ತೆ ಪ್ರೌಢಶಾಲೆಯಲ್ಲಿ ಮತ್ತೆ ಕಾಲೇಜಿನ ಸಮಯದಲ್ಲಿ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದ್ರು ಅಂತೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತೇಳಿ ಆ ಸಮುದಾಯದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಆರೋಪದ ಹಿನ್ನೆಲೆಯಲ್ಲಿಯೂ ಕೂಡ ಈ ಬಾರಿಯೂ ಮತ್ತೆ ಅವರಿಗೆ ಟಿಕೆಟ್ ನೀಡಿರುವಂತದ್ದು. ಕಳೆದ ಬಾರಿಯೂ ಕೂಡ ಒಂದು ಚುನಾವಣೆ ಸಂದರ್ಭದಲ್ಲಿ ದೂರು ನೀಡಿದ್ರು, ಆದ್ರೆ ಈಗ ಅಧಿಕಾರಿಗಳು ಕ್ಯಾರೆ ಅಂತಿರ್ಲಿಲ್ಲ. ಈ ಬಾರಿ ಮತ್ತೆ ದೂರನ್ನು ಕೂಡ ತಹಸೀಲ್ದಾರ್ ಕಚೇರಿಗೆ ಮತ್ತು ಸಹಾಯಕ ಆಯುಕ್ತರ ಕಚೇರಿಗೆ ಕೂಡ ದೂರು ನೀಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾದ್ರೂ ಅವರಿಗೆ ಟಿಕೆಟ್ ಬದಲಾವಣೆ ಮಾಡ್ಬೇಕು ಒಂದ್ ಕಡೆ, ಇನ್ನೊಂದು ಅವರ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೂಡ ರದ್ದು ಮಾಡ್ಬೇಕಂತೇಳಿ ಸಾಕಷ್ಟು ವಾಲ್ಮೀಕಿ ಮುಖಂಡರು ಕೂಡ ಒಂದು ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಮಧು, ಅನಿಲ್, ಈಗ ಇದ್ದಕ್ಕಿದ್ದಂತೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ಹೇಗೆ ಅಂತ, ಯಾಕಂದ್ರೆ ಈಗ ರಾಜಾ ಅಮರೇಶ್ವರ್ ಇದೇನು ಮೊದಲನೇ ಬಾರಿ ನಿಲ್ತಾ ಇಲ್ಲ ಲೋಕಸಭೆಗೆ, ಕಳೆದ ಬಾರಿ ಕೂಡ ನಿಂತಿದ್ರು, ಕಳೆದ ಬಾರಿ ಕೂಡ ಗೆದ್ದಿದ್ರು. ಸೊ ಈಗ ಈ ವಿಚಾರ ಪ್ರಸ್ತಾಪ ಆಗಿರೋದಕ್ಕೆ ಬೇರೆ ಕಾರಣಗಳೇನಾದ್ರೂ ಇದೆಯಾ? ಬೇಕಂತಲೇ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರಾ ಅಂತ? ನಿಜವಾಗ್ಲೂ ಮಧು, ಒಂದು ರೀತಿಯಾಗಿ ಇದು ಒಂದು ಕಡೆ ಏನೋ ಬಿ ನಾಯಕ್ ಅವರಿಗೆ ಟಿಕೆಟ್ ನೀಡದಂತ ಹಿನ್ನೆಲೆಯಲ್ಲಿ, ಬಿ ನಾಯಕ್ ಅವರಿಗೆ ಟಿಕೆಟ್ ಸಿಗದಂತ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಕೂಡ ಪ್ರತಿ ಬಾರಿ ಒಂದು ಗೋ ಬ್ಯಾಕ್ ಅಮರೇಶ್ವರ್ ನಾಯಕ್ ಅಂತೇಳಿ ಚಳವಳಿಗಳು ಕೂಡ ನಡೀತಾ ಇದ್ವು, ಪ್ರತಿಭಟನೆಗಳು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಕಾರ್ಯಕರ್ತರ ವಲಯದಲ್ಲಿಯೂ ಕೂಡ ಒಂದು ಅಸಮಾಧಾನ ವ್ಯಕ್ತವಾಗಿರುವಂತದ್ದು. ಇದರಿಂದಾಗಿ ಮತ್ತೆ ಇದು ಒಂದು ಕೂಡ ಕಾರಣವಾಯ್ತಾ ಅಂತ ಅನ್ನುವುದು ಸಾಕಷ್ಟು ಜನರ ಚರ್ಚೆಯಲ್ಲಿಯೂ ಕೂಡ ಮಾತಾಗಿದೆ. ಮಧು, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಸಾಕಷ್ಟು ಹಲವು ಕುತೂಹಲದ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಇದ್ದಕ್ಕಿದ್ದಂತೆ ಈ ರೀತಿಯ ವಿಚಾರ ಪ್ರಸ್ತಾಪ ಆಗಿರೋದು ಬೇಕಂತಲೇ ಏನಾದರೂ ಪಿತೂರಿ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರುತ್ತೆ. ಹಾಗೆ ಇಲ್ಲಿ ಅವರ ಶಾಲೆಯ ಪ್ರಮಾಣ ಪತ್ರದಲ್ಲಿ ಅವರು ಕ್ಷತ್ರಿಯರು ಅಂತ ಕೂಡ ಉಲ್ಲೇಖಿಸಲಾಗಿದೆ. ಇದು ನಿಜಾನಾ ಅಥವಾ ಸುಳ್ಳ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕು. ಶಾಲಾ ದಾಖಲಾತಿಯಲ್ಲಿ ಹಿಂದೂ ಕ್ಷತ್ರಿಯ ಜಾತಿ ಅಂತ ಉಲ್ಲೇಖ ಕೂಡ ಮಾಡಲಾಗಿದೆ. ಆದರೆ ಈಗ ಎಸ್ ಟಿ ಸಮುದಾಯದವರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಸುಳ್ಳು ಅಂತ ಜಾತಿ ಪ್ರಮಾಣ ಪತ್ರ ರದ್ದಿಗೆ ವಾಲ್ಮೀಕಿ ಸಮಾಜದ ಮುಖಂಡರು ದೂರನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ನರಸಿಂಹ ನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಇದ್ದಕ್ಕಿದ್ದಂತೆ ಈಗ ರಾಜಾ ಅಮರೇಶ್ವರ್ ನಾಯಕ್ ಎಸ್ ಟಿ ಸಮುದಾಯಕ್ಕೆ ಸೇರಿದವರಲ್ಲ ಅಂತ ನೀವು ದೂರನ್ನ ಕೊಟ್ಟಿದ್ದೀರಾ. ಯಾವ ಆಧಾರದ ಮೇಲೆ ಸರ್? ನಾವು ಅವರು ಸ್ಟಡಿ ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಪ್ರಮಾಣ ಪತ್ರದ ಮೇಲೆ, ಟಿಸಿ ಮೇಲೆ ಕೊಟ್ಟಿರ್ತಕ್ಕಂಥದ್ದು ದೂರು. ಅಂದ್ರೆ ಇಷ್ಟು ದಿನಗಳ ಕಾಲ ಈ ವಿಚಾರ ಗೊತ್ತಿರ್ಲಿಲ್ವಾ ಯಾರಿಗೂನು? 2009ರಿಂದ ನಮಗೆ ಗೊತ್ತಾಯ್ತು ಮೇಡಮ್ ಅದ್ರ ಬಗ್ಗೆ. 2009ರಿಂದ ಇಲ್ಲಿವರೆಗೆ ನಿಖರವಾಗಿ ನಾವು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗಿ ಅದು ಎಕ್ಸಾಕ್ಟ್ ಆಗಿ ನಮಗೆ ಒಂದು ತಿಂಗಳಿಗೆ 2 ತಿಂಗಳಿಂದ ಇವೆಲ್ಲ ಮಾಹಿತಿಗಳು ಸಿಕ್ಕವು ಮೇಡಮ್. ಎಕ್ಸಾಕ್ಟ್ ಎಲ್ಲಾ ದಾಖಲಾತಿಗಳನ್ನ ನಮ್ಮ ಕೈಗೆ ಪಡ್ಕೊಂಡ ನಾವು ಹೇಳಕತ್ತೀವಿ ವಿನಃ ಯಾವುದೇ ದಾಖಲಾತಿಗಳು ಯಾರೇ ಮಾತು ಕೇಳ್ಕೊಂಡು ಯಾವುದೇ ಒಂದು ವಿಚಾರದಲ್ಲಿ ಅಂದ್ರೆ 2009ರಿಂದ ಈ ವಿಚಾರಕ್ಕೆ ನೀವು ಹೋರಾಡ್ತಾ ಇದ್ದೀರಾ? ಹೌದು ಮೇಡಮ್. ಈಗ ಯಾವ ರೀತಿ ರಿಯಾಕ್ಷನ್ ಬರ್ತಾ ಇದೆ? ರಾಜಾ ಅಮರೇಶ್ವರ್ ನಾಯಕ್ ಏನಾದ್ರೂ ಈ ಕುರಿತಾಗಿ ಹೇಳಿದ್ದಾರಾ? ಅಧಿಕಾರಿಗಳು ಏನ್ ಹೇಳ್ತಾರೆ ನೀವು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅಂತ? ದೂರು ಕೊಟ್ಟಂತ ಸಂದರ್ಭದಲ್ಲಿ ಆಲ್ರೆಡಿ ಅವರು ಸೋದರರಾದಂತಹ ರಾಜಾ ರಾಯಪ್ಪ ನಾಯ್ಕ ಅವರು ಒಂದು ಪೆಟಿಷನ್ ಹಾಕ್ತಾರೆ ಮೇಡಮ್. ನಮ್ಮ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಪೆಟಿಷನ್ ಹಾಕ್ತಾರೆ. ನಾವು ನಾಯಕ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರೆ, ನಾವು ಸಂಸ್ಥಾನದ ರಾಜರು, ಗುಂತುಗೋಳ ಸಂಸ್ಥಾನ ನಮ್ದು, ಅದರಲ್ಲಿ ನಾವು ನಾಯಕ ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ನಮ್ಮ ಟಿಸಿಯಲ್ಲಿ ಈ ರೀತಿದೆ, ಅದಕ್ಕಾಗಿ ನೀವು ನಮ್ಮನ್ನ ನಾಯಕ ಅಂತೇಳಿ ತಿದ್ದುಪಡಿ ಮಾಡಿ ಟಿಸಿ ತಿದ್ದುಪಡಿ ಮಾಡಕ್ಕೆ ಒಂದು ಮನವಿ ಮಾಡ್ತಾರೆ ಮೇಡಮ್ ಈ ಜಿಲ್ಲಾ ನ್ಯಾಯಾಲಯಕ್ಕೆ. ಮನವಿ ಮಾಡತಕ್ಕಂತ ಒಂದು ನ್ಯಾಯಾಲಯ ಪೆಟಿಷನ್ ಇರ್ತಕ್ಕಂಥದ್ದು 2011ಕ್ಕೆ ಹಾಕಿ 2015ಕ್ಕೆ ಕೋರ್ಟ್ ಅದನ್ನ ತಳ್ಳಿ ಹಾಕ್ತದೆ ಮೇಡಮ್. ನೀವು ಇದರಲ್ಲಿ ಬರಂಗಿಲ್ಲ ಅಂತೇಳಿ ತಳ್ಳಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ದಾಖಲಾತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅವ್ರು ಟಿಸಿ ಅವ್ರು ಓದಿರ್ತಕ್ಕಂಥ ಎಜುಕೇಶನ್ ಎಲ್ಲೆಲ್ಲಿ ಆಗಿದೆ ಎಲ್ಲೆಲ್ಲೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ಈ ಒಂದು ವಿಚಾರಕ್ಕೆ ಬಂದಿದ್ದೀವಿ ಮೇಡಮ್.
ಓಕೆ, ಈಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಮುಂದಿನ ನಡೆ ಏನು ಅಂತ? ನಾವು ಬಿಜೆಪಿ ಹೈಕಮಾಂಡ್ಗೂ ಮನವಿ ಮಾಡ್ತೀವಿ. ST-ಯಲ್ಲಿ ಇರ್ತಕ್ಕಂಥ ಜನಾಂಗಕ್ಕೆ ಅನ್ಯಾಯ ಆಗ್ತದ. ದಯಮಾಡಿ ST-ಯಲ್ಲಿ ಬರ್ತಕ್ಕಂಥ ಜನ 53 ಪದಗಳಿದಾವೆ ಮೇಡಮ್. ಅದರಲ್ಲಿ 53 ಪದಗಳಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿ ಜನಾಂಗದವರು ಕೊಟ್ಟರು ಕೂಡ ನಾವು ST ಕೋಟಾದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಕೋಟಾದಲ್ಲಿ ಇರ್ತಕ್ಕಂಥ ಪದಗಳಿಗೆ ಮಾತ್ರ ನೀವು ಕೊಡ್ರಿ ಅಂತಂಬುದು ನಮ್ಮ ಒಂದು ಬೇಡಿಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದಿಷ್ಟು ದೂರುದಾರರಾಗಿರುವಂತಹ ನರಸಿಂಹ ನಾಯಕ್ ಅವರು ಹೇಳಿದ ಮಾತುಗಳು. ನಾವು ಪಕ್ಕಾ ಎಲ್ಲ ದಾಖಲಾತಿಗಳ ಮೇರೆಗೇನೆ ದೂರನ್ನು ಕೊಟ್ಟಿರೋದು. 2009ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಡ್ತಾ ಇದ್ದೇವೆ ಅಂತ ನರಸಿಂಹ ನಾಯಕ್ ಕೂಡ ಹೇಳ್ತಾ ಇದ್ರು. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಗಳ ಕುರಿತಾಗಿ ರಾಜ ಅಮರೇಶ್ವರ್ ನಾಯಕ್ ಏನಾದರೂ ರಿಯಾಕ್ಷನ್ ಕೊಡ್ತಾರಾ? ಮುಂದಿನ ದಿನಗಳಲ್ಲಿ ಅವರ ಲೋಕಸಭೆ ಚುನಾವಣೆಯ ಮೇಲೆ ಇದೇನಾದರೂ ಪರಿಣಾಮ ಬೀರುತ್ತಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಹೇಳಿಕೆ ಮಾಧ್ಯಮದ ಹೇಳಿಕೆ ಮುಖಾಂತರ ತಿಳಿಪಡಿಸೋದೇನೆಂದರೆ, ಇವತ್ತು ಬೇರೆ ಜಾತಿ ಜನಾಂಗದವರು ಈ ನಾಯಕ ಸರ್ಟಿಫಿಕೇಟ್ನ ತೊಗೊಂಡು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವಂಥ ಸಿಚುವೇಶನ್ ಕ್ರಿಯೇಟ್ ಆದಾಗ ನಾವು ಶ್ರೀ ರಾಜ ಅಮರೇಶ್ವರ್ ನಾಯಕ್ ಅವರ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದಾಗ ಕಂಡು ಬಂದಿದ್ದು ಅವರು ST ಜನಾಂಗ ಸೇರಿಲ್ಲ ಅಂತಂತೇಳಿ ಈ ರೀತಿ ಪತ್ರಿಕೆ ಹೇಳಿಕೆ ಮುಖಾಂತರ ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ರಾಜ ರಾಯಪ್ಪ ನಾಯ್ಕ ಅವರು ಈ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನು ಮಾಡ್ತಾರೆ. ನಾವು ST ಜನಾಂಗ ಸೇರಿರ್ತಕ್ಕಂಥ ಪರ್ಯಾಯ ಪದಗಳಾದಂಥ ಕ್ಷತ್ರಿಯ ಇನ್ನಿತರ ಪದಗಳು ನಾವೆಲ್ಲ STಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ನಾವು ಹಿಂಗೆ ಮನೆತನದಲ್ಲಿ ರಾಜರು ನಾವು ಹಿಂಗೆ ಈ ರೀತಿ ಎಲ್ಲ ವಾದ ಮಂಡನೆ ಮಾಡ್ತಾರೆ. ಅದಕ್ಕೆ ಪಾರ್ಟಿ ಸವಾಲು ಬೇರೆಯವರು ಕೂಡ ವಾದ ಮಂಡನೆ ಮಾಡಿದಾಗ ಅವರ ಅರ್ಜಿಯನ್ನು ತಿರಸ್ಕಾರಗೊಂಡಿದ್ದಾರೆ ಜಿಲ್ಲಾ ನ್ಯಾಯಾಲಯದಲ್ಲಿ 11ರಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.